ಕೆಲವೊಂದು ಚೇಲಾಗಳು ವಿಜೇಂದ್ರ ಪರ ಮಾತಾಡ್ತಾರೆ. ಹೀಗಂತ ವಿಜೇಂದ್ರ ಟೀಮ್ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡ್ತಿದ್ದಾರೆ ಯತ್ನಾಳ್. ರಾಜ್ಯದಲ್ಲಿ 2 ಹಂದಿಗಳಿದ್ದಾವೆ, ಅವು ಮಾತನಾಡ್ತಿವೆ ಅಂತ ಬಲಖಾರವಾಗಿ ಮಾತನಾಡಿದ್ದಾರೆ. ಸುನಿಲ್ ಕುಮಾರ್ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನೋ ಸುದ್ದಿ. ಕೆಲವೊಂದು ಚೇಲಾಗಳು ವಿಜೇಂದ್ರ ಪರ ಮಾತಾಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ, ವಿಜೇಂದ್ರ ಟೀಮ್ ವಿರುದ್ಧ ಯತ್ನಾಳ್ ಕಿಡಿಕಾರ್ತಿದ್ದಾರೆ. ಯತ್ನಾಳ್ ವಾಕ್ ಸಮರ ಈ ರೀತಿ ಮುಂದುವರಿತಾ ಇದೆ. ಒಂದಾದ ಮೇಲೊಂದು ವಾಕ್ ಪ್ರಹಾರ ನಡೆಸ್ತಾ ಇದ್ದಾರೆ ಯತ್ನಾಳ್ ವಿಜೇಂದ್ರ ವಿರುದ್ಧ. ಕೆಲವೊಂದು ಚೇಲಾಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ಟರೆ, ಒಂದು ಎರಡು ಹಂದಿಗಳು ಅದಾವೆ ಕರ್ನಾಟಕ, ಅವು 2 ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರೋ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು ರಾಜೀನಾಮೆ ಕೊಡಿ. ಕೆಲವೊಂದು ಚೇಲಾಗಳು ಇರ್ತಾವೆ, ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳು ಅವರೆಲ್ಲ ಅವ್ರು ಬೆನ್ನ ಹತ್ತಾರೆ. ಯಾರು ಈಗ ಹೇಳಿಕೆ ಒಂದು ಎರಡು ಬಿಟ್ಟರೆ, ಒಂದು ಎರಡು ಹಂದಿಗಳು ಅದಾವೆ ಕರ್ನಾಟಕ, ಅವು 2 ಬಿಟ್ಟರೆ ಯಾರು ಕೊಡ್ತಾರೇನ್ರಿ ನಮ್ಮ ವಿರುದ್ಧ? ವಿಜೇಂದ್ರ ಗುಣಗಾನ ಯಾರು ಮಾಡ್ಲಕತ್ತಾರೋ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿಗೆ. ಯಾಕೆ? ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ, ಆ ಗ್ಯಾಂಗು ಇಡೀ BJPಯಲ್ಲಿ ಹೊಗಳಭಟ್ರ ಗ್ಯಾಂಗ್ನಿಂದ ವಿಜೇಂದ್ರ ಹಾಳಾಗ್ತಾ ಇದ್ದಾನೆ. ಇದು ಅರ್ಥ ತಕ್ಷಣ ಸುನೀಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂದು